ನಮ್ಮ ಜೊತೆಗೆ ನಟಿ ಸಿರಿ ಅವರಿದ್ದಾರೆ. ಬನ್ನಿ ಮಾತನಾಡ್ಸೋಣ. ಅಪರ್ಣ ಅವರ ಒಡನಾಟದ ಬಗ್ಗೆ ಕೇಳೋಣ. ಮೇಡಮ್, ಹೇಗೆ ಶುರುವಾಗಿದ್ದು ಒಡನಾಟ? ಯಾವತ್ತು ಲಾಸ್ಟ್ ಭೇಟಿಯಾಗಿದ್ದು? ಇತ್ತೀಚೆಗೆ ನಾನು ಅವ್ರನ್ನ ಫೋನಲ್ಲಿ ಮಾತಾಡಿದ್ದೆ. ಯಾಕೆ ಆ ಪ್ರಾಜೆಕ್ಟ್ ಬಿಡ್ತಾ ಇದ್ದೀರಾ ಅಂತ ಕೇಳಿದಾಗ, ಸ್ವಲ್ಪ ಹುಷಾರಿಲ್ಲ ನನಗೆ ಸಿರಿ, ಅದಕ್ಕೆ ಕಂಟಿನ್ಯೂ ಮಾಡೋಕ್ಕಾಗ್ತಾಯಿಲ್ಲ ಅಂತ ಹೇಳಿದ್ರು. ಸರಿಯಕ್ಕ, ಆರೋಗ್ಯದ ಮುಂದೆ ಇನ್ಯಾವುದು ದೊಡ್ಡದಲ್ಲ, ಹುಷಾರಾಗಿ ನೋಡ್ಕೊಳ್ಳಿ, ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿ ನಾನು ಫೋನ್ ಇಟ್ಟಿದ್ದು. ಅದೇ ಕೊನೆ ನಾನು ಮಾತಾಡಿದ್ದು. ಅದಾದಮೇಲೆ ಮಾತಾಡಿಲ್ಲ. ಇದೊಂದು ಸಣ್ಣ ಒಂದು ಸುಳಿವು ಕೂಡ ನಮ್ಗೆ ಸಿಗಲಿಲ್ಲ ಅವ್ರಿಗೆ ಈ ಥರ ಆಗಿದೆ ಅನ್ನೋದು. ಎಲ್ಲೋ ಒಂದು ಚಿಕ್ಕದೇನೋ ಒಂದು ಹುಷಾರು ತಪ್ಪಿದ್ದಾರೆ ಅಂತ ಅಷ್ಟೇ ಗೊತ್ತಿತ್ತು. ಇಂಥ ಒಂದು ದೊಡ್ಡ ವಿಷಯ ನಡೆದಿದೆ ಅವ್ರ ಜೀವನದಲ್ಲಿ ಅಂತ ಗೊತ್ತಾಗಲೇ ಇಲ್ಲ. ನಿನ್ನೆ ಕೇಳಿದಾಗಲಿಂದ ಇಟ್ ಇಸ್ ಅ ವೆರಿ ಬಿಗ್ ಶಾಕ್ ನಮಗೆ. ಯಾಕೆಂದರೆ ನಾವು ಅವ್ರನ್ನ ಹಾಗೆ ನೋಡೇ ಇರಲಿಲ್ಲ ಯಾವತ್ತೂ. ಯಾವಾಗಲೂ ಲವ್ಲವಿಕೆಯಿಂದ ಇರೋರು, ಮಾತಾಡೋರು. ತುಂಬ ಬೇಜಾರಾಗ್ತಾಯಿದೆ. ಈ ಸಮಯದಲ್ಲಿ ಇನ್ನು ಹೆಚ್ಚಿಗೆ ಏನು ಹೇಳೋಕ್ಕಿಲ್ಲ. ದೇವರು ಆ ಕುಟುಂಬಸ್ಥರಿಗೆ ಈ ನೋವನ್ನು ತಡ್ಕೊಳ್ಳೋವಂಥ ಒಂದು ಶಕ್ತಿನ ಕೊಡಲಿ ಅಂತ ಕೇಳ್ಕೊತಾ ಇದ್ದೀನಿ. ಮತ್ತು ಯಾವ ಪ್ರಾಜೆಕ್ಟ್ ಮೇಡಮ್ ಅದು? ರಾಮಾಯಣ ಅರ್ಧಕ್ಕೆ ಬಿಟ್ರಲ್ಲ, ಅದೇ ಪ್ರಾಜೆಕ್ಟ್? ಇಲ್ಲ, ಮಧ್ಯದಲ್ಲಿ ಒಂದು ಸ್ಟಾರ್ಟ್ ಮಾಡಿದರು. ನಾನು ಬೇರೆ ಏನೋ ವಿಷಯಕ್ಕೆ ಅಂತ ಮಾತಾಡಿದ್ದೆ. ಆವಾಗ ಹೇಳಿದೆ, ಯಾಕೆ ಅದು ಮಾಡ್ತಿಲ್ಲ ಅಂತ ಕೇಳಿದಾಗ, ಇಲ್ಲ ಈ ಥರ ಹೆಲ್ತ್ ಸ್ವಲ್ಪ ಅಪ್ಸೆಟ್ ಆಗಿದೆ ಅಂತ ಅಷ್ಟೇ ಹೇಳಿದ್ರು. ನಾನೆಲ್ಲೋ ಒಂದು ಸಣ್ಣ ಕಾಯಿಲೆ ಅಂತಲೇ ಅಂದ್ಕೊಂಡೆ, ವಾಸಿ ಆಗಿಬಿಡತ್ತೆ ಅನ್ನೊಂದು 4-5 ದಿನ ಆ ಥರ ಅಂತ ನಾನು ಅಂದ್ಕೊಂಡಿದ್ದೆ. ಅವರು ಅದನ್ನು ಅಷ್ಟೇ ಈಸಿಯಾಗಿ ಹೇಳಿದರು ನನಗೆ. ಒಂದು ಸಣ್ಣ ಒಂದು ಹೆಲ್ತ್ ಇಶ್ಯೂ ಆಗಿದೆ ಅಷ್ಟೇ ಅಂತ ಹೇಳಿದರು. ಅದು ಈ ಮಟ್ಟಕ್ಕಿದೆ ಅಂತ ನನಗೆ ನಿಜವಾಗ್ಲೂ ಗೊತ್ತೇ ಇರಲಿಲ್ಲ. ನಿಜ, ಅವರ ಮಾತಲ್ಲಿ ಅಷ್ಟು ಆತ್ಮವಿಶ್ವಾಸ ಇರ್ತಿತ್ತಲ್ಲ. ಹಾಗೆಯೇ ಅವರು ನೋಡಿ, ಕೊನೆಗೆ ನಾನು ಹಿಂಗಾಗ್ತೀನಿ ಅಂತ ಗೊತ್ತಿದ್ರೂ ಕೂಡ ಅವರು ಎಲ್ಲೂ ಹೇಳ್ಕೊಂಡಿಲ್ಲ, ಕುಗ್ಗಲಿಲ್ಲ, ತಗ್ಲಿಲ್ಲ. ಇಲ್ಲ, ಯಾರಿಗೂ ಗೊತ್ತೇ ಇರಲಿಲ್ಲ ವಿಷಯ ಇದು. ಅವ್ರು ಯಾವತ್ತೂ ಯಾರ ಹತ್ರನೂ ಏನು ಥರ ನನಗಾಗಿದೆ ಅಂತನೋ ಅಥವಾ ಏನೂ ಹೇಳೇ ಇರಲಿಲ್ಲ ಅವರು. ಬಹುಶಃ ನನಗನ್ಸೋದು ಧೈರ್ಯವಾಗೇ ಇದ್ದರು ಅಂತ ಅನಿಸುತ್ತೆ. ಧೈರ್ಯವಾಗಿ ಅದನ್ನು ಹೋರಾಟ ಮಾಡಿರ್ತಾರೆ ಅಂತಲೇ ನಾನು ಅನ್ಕೋತೀನಿ. ಬಿಕಾಸ್ ಅವ್ರ ಮಾತಲ್ಲ ಅವತ್ತು ನಾನು ಮಾತಾಡಿದಾಗ ಹಾಗೇ ಇದ್ದರು ಕೂಡ. ಆ್ಯಂಡ್ ಅದೇ ಅದಕ್ಕೂ ಮೀರಿದ್ದೇನೂ ಇಲ್ವಲ್ಲ. ಧನ್ಯವಾದ ನೆನಪನ್ನು ಹಂಚಿಕೊಳ್ಳಿ. ಥ್ಯಾಂಕ್ ಯು. ಸೊ ಇದು ಸಿರಿಯವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಶಂಭು ಜೊತೆ ಭಾರತಿ ಪಬ್ಲಿಕ್ ಟಿವಿ.